ಸರ್ಕಾರದ 3 ಅಂಗಗಳು ಅಂತಕ್ಕಂಥದ್ದು ಕಂಟೆಂಟ್ ಇತ್ತು. ಅಲ್ಲಿಂದ ತೆಗೆದುಕೊಂಡು ಒಂದು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ಡಿಸ್ಕಸ್ ಮಾಡ್ತೀನಿ. ನಾವು ಕೊಡ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಬ್ಲೂ ಪ್ರಿಂಟ್ ಇರ್ತದೆ, ಕ್ವಶನ್ ಪೇಪರ್ ಇರ್ತದೆ. ಸೊ ಜೊತೆಗೆ ಮರುಸಿಂಚನದಲ್ಲಿನೂ ಕೂಡ ಪ್ರಶ್ನೆಗಳನ್ನು ಹಾಕಿದ್ದೀವಿ. ಅದರದ್ದು ಕೂಡ ನೀವೇನು ಮಾಡ್ಬೋದು ನೋಡ್ಬೋದು. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ 7ನೇ ತರಗತಿಗೆ ನಾವು ಕನ್ನಡದಲ್ಲಿ ವಿಡಿಯೋಗಳು ಬರ್ತಾ ಇದ್ದಾವೆ, SS ಅಲ್ಲಿ ಬರ್ತಾ ಇದೆ, ಹಿಂದಿಯಲ್ಲಿ ಬರ್ತಾ ಇದೆ ಮತ್ತು ಸೈನ್ಸಲ್ಲಿನೂ ಕೂಡ ಬರ್ತಾ ಇದೆ. ಅದನ್ನು ಕೂಡ ಯುಟಿಲೈಸ್ ಮಾಡಿಕೊಡ್ರಿ, ಓಕೆನಾ. ಸೊ ಫಸ್ಟ್ ಭಾಗ ನೋಡೋಣ. ಪಠ್ಯಭಾಗ 20 ಅಂಕಗಳು ಪಠ್ಯಭಾಗಕ್ಕೆ ತಗೊಂಡಿದ್ದೀವಿ. ಸೊ ಮುಖ್ಯ ಪ್ರಶ್ನೆ 1, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳಿದ್ದಾವೆ. ಸರಿಯಾದ ಆಯ್ಕೆ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕು. 2 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಮೊದಲ ಪ್ರಶ್ನೆ, ಸರ್ಕಾರದ ಮೊದಲನೆಯ ಅಂಗ ಅಂತ ಕೇಳಿದ್ದಾರೆ. ಸೊ ಕಾರ್ಯಾಂಗ, ಶಾಸಕಾಂಗ, ಮಾಧ್ಯಮ, ನ್ಯಾಯಾಂಗ. ಆಪ್ಷನ್ ಬಿ ಶಾಸಕಾಂಗ ಇಸ್ ದಿ ರೈಟ್ ಆನ್ಸರ್. 2ನೇ ಪ್ರಶ್ನೆ, ದ್ವಿಸದನ ಶಾಸಕಾಂಗ ಜನ್ಮ ತಾಳಿದ ದೇಶ ಯಾವುದು ಅಂತ ಕೇಳಿದರು. ಸೊ ನೀವು ಉತ್ತರ ಬರೀಬೇಕು. ಎ ಇಂಗ್ಲೆಂಡ್, ಬಿ ಭಾರತ, ಸಿ ಅಮೇರಿಕಾ, ಸೊ ಡಿ ಸ್ವೀಡನ್ ಇದೆ. ಸರಿಯಾದ ಉತ್ತರ ಎ ಇಂಗ್ಲೆಂಡ್ನಲ್ಲಿ ದ್ವಿಸದನ ಶಾಸಕಾಂಗ ಜನ್ಮ ತಾಳಿತು ಅಂತ ಬರೆದ್ರೆ ಸಾಕು. ಇನ್ನು ಬಿಟ್ಟ ಸ್ಥಳವನ್ನು ತುಂಬಲಿಕ್ಕೆ 2 ಪ್ರಶ್ನೆಗಳನ್ನು ಕೇಳಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. 3ನೇ ಪ್ರಶ್ನೆ, ಶಾಸಕಾಂಗ ರಾಷ್ಟ್ರದ ಡ್ಯಾಶ್ ಸಂಕೇತವಾಗಿದೆ ಅಂತ ಕೇಳಿದರು. ಸಾರ್ವಭೌಮತ್ವದ. 4ನೇ ಪ್ರಶ್ನೆ, ಕಾರ್ಯಾಂಗಕ್ಕೆ ಆಂಗ್ಲ ಭಾಷೆಯಲ್ಲಿನ ಪರ್ಯಾಯ ಪದ ಕೇಳಿದರು. ಎಕ್ಸಿಕ್ಯೂಟಿವ್ ಅಂತ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಮುಖ್ಯ ಪ್ರಶ್ನೆ 3, ಮೊದಲ 2 ಪದಗಳ ಸಂಬಂಧವನ್ನು ಗ್ರಹಿಸಿ 3ನೇ ಪದದ ಸಂಬಂಧವನ್ನು 4ರಲ್ಲಿ ನೀವು ಬರಿಬೇಕು, ಓಕೆನಾ. ಲೋಕಸಭೆಯನ್ನು ಕೆಳಮನೆ ಅಂತಂದರೆ ರಾಜ್ಯಸಭೆಯನ್ನು ಏನಂತ ಕರಿತಿದ್ರು, ಮೇಲ್ಮನೆ ಅಂತ ಕರೀತಾರೆ. ಇನ್ನು ನಾಮಮಾತ್ರ ಕಾರ್ಯಾಂಗ ರಾಷ್ಟ್ರಪತಿಯಾಗಿದ್ದರೆ ನೈಜ ಕಾರ್ಯಾಂಗ ಯಾರಾಗಿರ್ತಾರೆ, ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದವರು ನೈಜ ಕಾರ್ಯಾಂಗ ಆಗಿರ್ತಾರೆ. ಇನ್ನು 1 ಅಂಕದಲ್ಲಿ ಉತ್ತರವನ್ನು ಬರಲಿಕ್ಕೆ 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 3 ಪ್ರಶ್ನೆ 3 ಅಂಕ. 7ನೇ ಪ್ರಶ್ನೆ, ಶಾಸಕಾಂಗ ಎಂದರೇನು? ರಾಷ್ಟ್ರಕ್ಕೆ ಬೇಕಾದ ಶಾಸನ ಹಾಗೂ ಕಾನೂನುಗಳನ್ನು ರಚಿಸುವ ಅಂಗವೇ ಶಾಸಕಾಂಗ. 8ನೇ ಪ್ರಶ್ನೆ, ಆಧುನಿಕ ರಾಜ್ಯಗಳೆಲ್ಲವೂ ಎಂತಹ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿದೆ ಅಂತ ಕೇಳಿದರು. ಆನ್ಸರ್ ಈಸ್ ಕಲ್ಯಾಣ ರಾಜ್ಯ ಅನ್ನೋದು ಉತ್ತರ. ಪ್ರಶ್ನೆ 9, ಭಾರತದ ರಾಷ್ಟ್ರಪತಿ ಯಾವ ಚುನಾವಣಾ ಪದ್ಧತಿ ಮೂಲಕ ಆಯ್ಕೆಯಾಗ್ತಾರೆ ಅಂತ ಕೇಳಿದರು. ಪರೋಕ್ಷ ಚುನಾವಣಾ ಪದ್ಧತಿ ಇಸ್ ದಿ ರೈಟ್ ಆನ್ಸರ್. ಇನ್ನು 2 ಅಂಕದ ಟೋಟಲಿ 2 ಕ್ವಶನ್ಸ್ ಇದ್ದಾವೆ. ಸೊ ಒಟ್ಟಾರೆ 4 ಅಂಕ. ಪ್ರಶ್ನೆ 10, ಸಂಕುಚಿತಾರ್ಥದಲ್ಲಿ ಕಾರ್ಯಾಂಗ ಅಂದರೆ ಏನು ಅಂತ ಕೇಳಿದರು. ರಾಜ್ಯದ ಮುಖ್ಯ ಕಾರ್ಯನಿರ್ವಾಹಕ ಹಾಗೂ ಸಲಹೆಗಾರ. 11ನೇ ಪ್ರಶ್ನೆ, ಶಾಸಕಾಂಗದ ಪ್ರಮುಖ ಕಾರ್ಯವೇನು ಅಂತ ಕೇಳಿದ್ದಾರೆ. ರಾಷ್ಟ್ರಕ್ಕೆ ಬೇಕಾದ ಹೊಸ ಕಾನೂನು ರೂಪಿಸೋದು, ಕಾನೂನುಗಳ ಮಾರ್ಪಾಡು, ಅನುಪಯೋಗಿ ಕಾನೂನುಗಳ ರದ್ದತಿ ಅಂತ ಬರೆದ್ರೆ ಸಾಕು. 3 ಮಾರ್ಕ್ಸ್ ಕ್ವಶನ್, ಏಕಸದನ ಶಾಸಕಾಂಗ ಹೊಂದಿರುವ 6 ದೇಶಗಳನ್ನು ಹೆಸರಿಸಲಿಕ್ಕೆ ಕೇಳಿದರು. ಏಕಸದನ ಶಾಸಕಾಂಗ ಗ್ರೀಸ್ ದೇಶದಲ್ಲಿದೆ, ಸ್ವೀಡನ್, ಡೆನ್ಮಾರ್ಕ್, ಪೋರ್ಚುಗಲ್, ನ್ಯೂಜಿಲೆಂಡ್ ಮತ್ತು ಫಿನ್ಲ್ಯಾಂಡ್ನಲ್ಲಿ ಇದೆ. ಇನ್ನು 4 ಮಾರ್ಕ್ಸಲ್ಲಿ ಕೇಳಿತ್ತು, ಕಾರ್ಯಾಂಗವು ರಾಷ್ಟ್ರದ ಘನತೆಯ ಪ್ರತೀಕ ವಿವರಿಸಿ ಅಂತ ಅನ್ವಯ ಮಾದರಿಯಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ ಇತ್ತು. ಸೊ ಮೇನ್ ಬರೀತಕ್ಕಂಥದ್ದು ಕಾರ್ಯಾಂಗ ರಾಷ್ಟ್ರದ ಘನತೆಯ ಪ್ರತೀಕ. ಇದು ಅಂತಾರಾಷ್ಟ್ರೀಯ ಸಂಬಂಧಗಳ ಸಂವರ್ಧನೆ ಮಾಡ್ತದೆ, ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಮಾಡಿಕೊಳ್ಳಲಿಕ್ಕೆ ಸಹಕಾರಿ, ರಾಷ್ಟ್ರೀಯ ಹಿತಾಸಕ್ತಿಯನ್ನು ಸಂರಕ್ಷಣೆ ಮಾಡ್ತದೆ, ಶಾಂತಿ ಮತ್ತು ಸೌಹಾರ್ದಯುತ ನೀತಿಗಳನ್ನು ಅನುಷ್ಠಾನ ಮಾಡ್ತದೆ ಅಂತ ಬರೆದ್ರೆ ಸಾಕು. ಮರುಸಿಂಚನದಲ್ಲಿ 2 ಪ್ರಶ್ನೆಗಳು. ಸೊ ಮೊದಲ ಪ್ರಶ್ನೆ 2 ಅಂಕಕ್ಕೆ, ನ್ಯಾಯಾಂಗದ ಮಹತ್ವವನ್ನು ಬರೀರಿ ಅಂತ ಕೇಳಿದರು. ಇದು ಕಾನೂನುಗಳನ್ನು ರಕ್ಷಣೆ ಮಾಡ್ತದೆ, ಹಕ್ಕು ಮತ್ತು ಸ್ವಾತಂತ್ರ್ಯದ ರಕ್ಷಣೆ, ನಾಗರಿಕ ಭದ್ರತೆ ಮತ್ತು ಕಲ್ಯಾಣ ಮಾಡ್ತದೆ, ಜೊತೆಗೆ ಎಲ್ಲರಿಗೆ ಸಮಾನತೆಯ, ಭಾತೃತ್ವ, ಜಾತ್ಯತೀತ ಮನೋಭಾವನೆಯನ್ನು ಸೃಷ್ಟಿಸುತ್ತದೆ ಅಂತ ಬರೆದ್ರು ಸಾಕು. 15ನೇ ಪ್ರಶ್ನೆ, ನಿಮ್ಮ ಶಾಲಾ ಸಂಸತ್ತಿನಲ್ಲಿನ ಯಾವುದಾದರೂ 3 ಮಂತ್ರಿಗಳ ಹೆಸರು ಬರೀರಿ, ಅವರು ನಿರ್ವಹಿಸುವ ಕಾರ್ಯಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರು. ಸೊ ಪರಶುರಾಮ ಸ್ವಚ್ಛತಾ ಮಂತ್ರಿ, ಶಾಲಾ ಸ್ವಚ್ಛತೆ. ಪ್ರಜ್ವಲ್ ಆರೋಗ್ಯ ಮಂತ್ರಿ, ಶಾಲಾ ಮಕ್ಕಳ ಯೋಗಕ್ಷೇಮ ನೋಡಿಕೊಳ್ಳೋದು. ಧರ್ಮಸಾಗರ ಕ್ರೀಡಾ ಮಂತ್ರಿ, ಕ್ರೀಡಾ ಚಟುವಟಿಕೆ ಆಯೋಜನೆಯಲ್ಲಿ ಸಹಕಾರ ಮಾಡೋದು ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಒಂದು ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರನ್ನು ಕೊಟ್ಟಿದ್ದೀನಿ. ಸೊ ಹೆಚ್ಚಿನ ವಿಡಿಯೋಗಳಿಗೆ PDF ಬೇಕಾದರೆ 9964050759 ನನಗೆ ಮೆಸೇಜ್ ಮಾಡೋದ್ರ ಮೂಲಕ PDF ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದ